ಆಗಲಿಕ್ಕೆ ಇವತ್ತು ಆಶೀರ್ವಾದವನ್ನ ಮಾಡಬೇಕಾಗಿದೆ. 10 ವರ್ಷದ ಹಿಂದೆ ಸ್ವಲ್ಪ ನಾವು ಹೋಗೋಣ. ನಮ್ಮ ದೇಶದ ಪರಿಸ್ಥಿತಿ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚೆ ಹೇಗಿತ್ತು ಅಂತ ಅನ್ನೋದನ್ನ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿದೆ. ಪ್ರತಿನಿತ್ಯ ಅವತ್ತು ನಾವು ನೋಡಿದಾಗ ಪ್ರತಿನಿತ್ಯ ಒಂದು ಹಗರಣ ನಮ್ಮ ದೇಶದಲ್ಲಿ. ದೇಶ ಅಧೋಗತಿಗೆ ಕಾಂಗ್ರೆಸ್ನವರು ತಗೊಂಡೋಗಿದ್ರು. ಅಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು, ಭಾರತ ವಿಶ್ವದಲ್ಲಿ ಭಾರತದ ಕೀರ್ತಿ ಹೆಚ್ಚಿಸಬೇಕು ಅಂತಂದ್ರೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದಾಗ ಮಾತ್ರ ಅದು ಸಾಧ್ಯ ಇದೆ ಅಂತ ಹೇಳಿ ದೇಶದ ಜನರು ಇವತ್ತು ಮೋದಿಯವರ ಮೇಲೆ ವಿಶ್ವಾಸ ಇಟ್ಟು ಈ ದೇಶದ ಚುಕ್ಕಾಣಿಯನ್ನ ಇವತ್ತು ಕೊಟ್ಟರು. ಮಾನ್ಯ ಮೋದಿಜಿಯವರು 10 ವರ್ಷದಲ್ಲಿ ನಾ ಖಾऊंगा ನಾ ಖಾನೆ दूंगा ಅಂತನ್ನುವ ಮಾತನ್ನ ಹೇಳಿ ಒಂದೇ ಒಂದು ಭ್ರಷ್ಟಾಚಾರ ಇವತ್ತು ಇಡೀ 10 ವರ್ಷದಲ್ಲಿ ಯಾವುದೇ ಒಂದು ಹಗರಣ ಈ ದೇಶದಲ್ಲಿ ನಡಲಿಕ್ಕೆ ಬಿಡಲಿಲ್ಲ. ಮೋದಿಜಿಯವರು ಹೇಳಿದ್ರು, ಈ ದೇಶವನ್ನ ಮಾದರಿ ದೇಶವಾಗಿ ಮಾಡಲಿಕ್ಕೆ ನಾನು ಪ್ರತಿನಿತ್ಯ 17-18 ಗಂಟೆ ನಾನು ಕೆಲಸ ಮಾಡ್ತೇನೆ ಅಂತನ್ನುವ ಮಾತನ್ನ ಹೇಳಿದ್ರು. ಇವತ್ತು ಮೋದಿಜಿಯವರು ತಾಯಿಯವರು ತೀರ್ಕೊಂಡಂತ ಸಂದರ್ಭದಲ್ಲಿ ಅವರ ತಾಯಿಯವರ ಅಂತ್ಯಕ್ರಿಯೆಯನ್ನ ಮುಗಿಸಿ ಮತ್ತೆ ಬಂದು ದೇಶದ ಕೆಲಸ ಮಾಡಿರುವಂತಹ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಮಾನ್ಯ ನರೇಂದ್ರ ಮೋದಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಮೋದಿಯವರು ಕರೆ ಕೊಟ್ಟಿದ್ದಾರೆ, ನನಗಾಗಿ ನೀವು ನಮ್ಮ ಕಾರ್ಯಕರ್ತರು ಎಲ್ಲರೂ 20 ದಿವಸ ಈ ಚುನಾವಣೆಗೆ ಶ್ರಮಿಸಿ ನಿಮಗಾಗಿ 5 ವರ್ಷ ನಾನು ದುಡಿತೇನೆ ಅಂತ ಮಾತನ್ನ ಮಾನ್ಯ ಮೋದಿಜಿಯವರು ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಕೋವಿಡ್ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ನಮ್ಮ ಪರಿಸ್ಥಿತಿ ಯಾವ ರೀತಿ ಇರ್ತಿತ್ತು ಅಂತ ಅನ್ನೋದು ನಾನು ಹೇಳೋಕ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಮಾನ್ಯ ಮೋದಿಜಿಯವರು ಕೋವಿಡ್ ನಲ್ಲಿ ಈ ದೇಶದ ಜನರ ಪ್ರಾಣ ಉಳಿಸಬೇಕು, ನಮ್ಮ ದೇಶದ ಜನರಿಗೆ ಉಚಿತವಾಗಿರುವಂತಹ ವ್ಯಾಕ್ಸಿನ್ ಅನ್ನ ನೀಡಬೇಕು ಅಂತ ಹೇಳಿ ಶ್ರಮವನ್ನ ಹಾಕಿ ಇವತ್ತು ವ್ಯಾಕ್ಸಿನ್ ಅನ್ನ ಕೊಟ್ಟಂತಹ ಧೀಮಂತ ನಾಯಕ ಅದು ಮಾನ್ಯ ನರೇಂದ್ರ ಮೋದಿ. ಈ ಕಾಂಗ್ರೆಸ್ನವರು ಸುಳ್ಳು ಗ್ಯಾರಂಟಿ ಅವ್ರು ಕೊಡುವಂತ 2,000 ರೂಪಾಯಿ ಮುಖ್ಯನೋ ಅಥವಾ ಮೋದಿಜಿಯವರು ಕೊಟ್ಟಂತ ವ್ಯಾಕ್ಸಿನ್ ನಿಂದ ಇವತ್ತು ನಮ್ಮ ಪ್ರಾಣ ಉಳಿಸಿದ್ದಾರೆ ಅದು ಮುಖ್ಯನೋ ಅಂತ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನವನ್ನ ಹರಿಸಬೇಕಾಗಿದೆ. ಮತ್ತೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಗ್ಯಾರಂಟಿಗಳನ್ನ ಹೇಳಿ ಜನರಿಗೆ ಸುಳ್ಳನ್ನ ಆಶ್ವಾಸನೆಯನ್ನ ಕೊಟ್ಟರು ಅದೇ ಮಾದರಿಯಲ್ಲಿ ಮತ್ತೆ ಲೋಕಸಭಾದಲ್ಲಿ ಕೂಡ ಗ್ಯಾರಂಟಿಗಳನ್ನ ತಗೊಂಡು ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಗ್ಯಾರಂಟಿ ಮೇಲೆ ಯಾರಿಗೂ ಕೂಡ ವಿಶ್ವಾಸ ಇಲ್ಲ. ಜನರಿಗೆ ಏನಾದ್ರೂ ವಿಶ್ವಾಸ ಇದ್ರೆ ಅದು ಮೋದಿ ಅವರ ಗ್ಯಾರಂಟಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಮಾನ್ಯ ಮೋದಿಜಿಯವರ ಗ್ಯಾರಂಟಿಗೆ ಒಪ್ಪಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಉಮೇಶ್ ಜಾಧವ್ ಸಾಹೇಬರಿಗೆ ಆಶೀರ್ವಾದವನ್ನ ಮಾಡಿ ಈ ಭಾಗದಲ್ಲಿ 2ನೇ ಬಾರಿಗೆ ಸಂಸತ್ ಸದಸ್ಯರಾಗಲಿಕ್ಕೆ ಅಲ್ಲ, ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗ್ಲಿಕ್ಕೆ ಮಾನ್ಯ ಉಮೇಶ್ ಜಾಧವ್ ಸಾಹೇಬರಿಗೆ ನಾವೆಲ್ಲರೂ ಸೇರಿ ಆಶೀರ್ವಾದವನ್ನ ಮಾಡಬೇಕಾಗಿದೆ. ವಿಧಾನಸಭೆ ಚುನಾವಣೆಯಲ್ಲಿ ನಮ್ಮ ಚಂದು ಪಾಟೀಲ್ ಕುಂತಿದ್ದಾರೆ. ನಮ್ಮ ಯಾತ್ನಾಳ್ ಸಾಹೇಬರು ಯಾವಾಗಲೂ ಹೇಳ್ತಾರೆ, ಇದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ರಾಜಕಾರಣವನ್ನ ಮಾಡಿರುವಂತಹ ರಾಜಕಾರಣಿ ಯಾರಾದ್ರೂ ಈ ಕರ್ನಾಟಕದಲ್ಲಿ ಇದ್ರೆ ಅದು ಮಾನ್ಯ ಯಾತ್ನಾಳ್ ಸಾಹೇಬರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಇವತ್ತು ಏನಾದರೂ ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ಅದು ಅಡ್ಜಸ್ಟ್ಮೆಂಟ್ ಇಂದ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಯಾಕೆ ಅಡ್ಜಸ್ಟ್ಮೆಂಟ್ ಅಂತಂದ್ರೆ ನಮ್ಮ JDS ಅಭ್ಯರ್ಥಿ ಕೃಷ್ಣಾರೆಡ್ಡಿ ಅವರು ಕುಂತಿದ್ದಾರೆ. ನಾಸಿರ್ ಉಸ್ತಾದ್ ಅವರು ನಮ್ಮ JDS ಇನ್ನೊಬ್ಬ ನಾರ್ತ್ನಲ್ಲಿರುವಂತಹ ಅಭ್ಯರ್ಥಿ ಕುಂತಿದ್ದಾರೆ. ಕಾಂಗ್ರೆಸ್ನವರು ಹೋಗಿ ಅವ್ರ ಮನೆಯಲ್ಲಿ ಹೋಗಿ ಅವ್ರಿಗೆ ಕಾಲಿಗೆ ಬಿದ್ದು ದಯಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಬೇಕಾದ್ರೆ ನೀವು ಸುಮ್ಮನೆ ಇರಿ ಅಂತ ಹೇಳಿ ಅವರಿಗೆ JDS ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವತ್ತು ಇಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಸ್ವಾಮಿ ನಿಮ್ಗೆ ಏನ್ ನೈತಿಕತೆ ಇದೆ? 60 ವರ್ಷ ಈ ದೇಶ ಆಳಿದಿರಿ. ನಮ್ಮ ಭಾಗದಲ್ಲಿಯೂ ಕೂಡ ಇವತ್ತು 60 ವರ್ಷ ನಿಮ್ದೇ ಕೈಯಲ್ಲಿ ಅಧಿಕಾರ. ನಮ್ಮ ಭಾಗಕ್ಕೆ ನೀವು ಏನು ಕೊಡುಗೆ ಇದೆ ನಿಮ್ಮ ಕಾಂಗ್ರೆಸ್ಸಿನಿಂದು ಹೇಳಬೇಕು ಸ್ವಾಮಿ. ಕೇವಲ ರಾಜಕಾರಣಕ್ಕಾಗಿ ಏನೇನೋ ಮಾತಾಡಿದ್ರೆ ನೀವು ಏನ್ ತಿಳ್ಕೊಂಡಿದ್ರೆ ನೀವು ಬಂದಿದ್ದಲ್ಲ, ನೀವು ಮಾಡಿದ್ದೇ ಮಾರ್ಗ ಅಂತ ಹೇಳಿ ತಿಳ್ಕೊಂಡಿದ್ರಿ. ಆದ್ರೆ ಜನ
ಈ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಸರಿಯಾದಂತ ಪಾಠ ಜನ ಕಲಿಸ್ತಾರೆ ಅಂತ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಹಿಂದೂ ಹುಲಿಯಾಗಿರುವಂತಹ ಯಾತ್ನಾಳ್ ಸಾಹೇಬ್ರು ಅವ್ರ ಭಾಷಣ ನಾವೆಲ್ಲ ಕೇಳಬೇಕಾಗಿದೆ. ಒಂದಲ್ಲ ಒಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ನಾಯಕರು ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರಿಗೂ ಮಾತುಗಳನ್ನು ನಾವೆಲ್ಲರೂ ಕೂಡ ಕೇಳಬೇಕು. ಮತ್ತೊಮ್ಮೆ ಇವೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ತೇನೆ. ನಿಮ್ಗೆ ಗೊತ್ತಿದೆ, ಈಗಿರುವಂತ ಕಾಂಗ್ರೆಸ್ಸಿನ ಇಬ್ರು ಶಾಸಕರು ನಮ್ಮ ನಗರಕ್ಕೆ ಯಾವ ದುಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ್ದಾರೆ ಅಂತ ಅನ್ನೋದು ನಾನೇನು ಹೇಳಬೇಕಾಗಿಲ್ಲ. ಜನರಿಗೆ ಕುಡ್ಲಿಕ್ಕೆ ನೀರು ಸಿಗ್ತಾ ಇಲ್ಲ ಈ ಬಿಸಿಲಲ್ಲಿ. ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಗೆ 1 ವರ್ಷ ಆಯಿತು, 1 ರೂಪಾಯಿನೂ ಕೂಡ ಇವತ್ತಿನ ದಿವಸ ರಾಜ್ಯದಿಂದ ಇವತ್ತು ಅನುದಾನ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಗೆ ಇವತ್ತಿನ ದಿವಸ ಕೊಟ್ಟಿಲ್ಲ. ಸುಮಾರು 6-7 ತಿಂಗಳಾಯ್ತು ನಮ್ಮ ಪೌರ ಕಾರ್ಮಿಕರು ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕಾರ್ಪೊರೇಷನ್ ಎದುರುಗಡೆ. ಅವರ ಬವಣೆ ಯಾರು ಕೀಳಕ್ಕೆ ತಯಾರಿಲ್ಲ. ತಾವು ಇಷ್ಟೊಂದೆಲ್ಲ ಮಾತೇಳುವಂತವರು ನಮ್ಮ ಭಾಗಕ್ಕೆ ತಮ್ಮ ಕೊಡುಗೆ ಶೂನ್ಯ ಇದೆ ಅಂತ ಹೇಳಿ ನಾನು ಕಾಂಗ್ರೆಸ್ನವರಿಗೆ ಹೇಳ್ತಾ ಮತ್ತೊಮ್ಮೆ ಇವತ್ತು ನಾಳೆ ನಡೆಯುವಂತ ನಮ್ಮ ಸಹೋದರಿ ನೇಹಾ ಹಿರೇಮಠ್ ಅವರು, ನಿಮ್ಗೆ ಗೊತ್ತಿದೆ ಆ ಪ್ರಕರಣದಲ್ಲಿ ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ನಮ್ಮೆಲ್ಲ ಜನತೆಗೆ ಮನವರಿಕೆ ಆಗಿದೆ. ಕಾಂಗ್ರೆಸ್ನವರು ಹೇಳ್ತಾರೆ ಅದರಲ್ಲಿ ಯಾವುದೇ ದೊಡ್ಡ ಮಾತೇನಿಲ್ಲ ಅಂತ ಮಾತನ್ನ ಹೇಳ್ತಾರೆ. ಅವರಿಗೆ ನಾಚಿಕೆ ಬರಬೇಕು ಸ್ವಾಮಿ. ಅವ್ರ ತಂದೆನೂ ಕೂಡ ಕಾಂಗ್ರೆಸ್ಸಿನ ಕಾರ್ಯಕರ್ತ. ಒಬ್ಬ ಕಾರ್ಯಕರ್ತನ ರಕ್ಷಣೆ ಮಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ನಾನು ಕಾಂಗ್ರೆಸ್ನವರಿಗೆ ಈ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕರ್ತನನ್ನೇ ನೀವು ರಕ್ಷಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕೇಳ್ತಾ ಇದ್ದೇನೆ, ದಯಮಾಡಿ ನೀವು ಕೂಡ ನಮ್ಮ ಮೋದಿಜಿ ಅವರಿಗೆ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಲಿಕ್ಕೆ ತಾವು ನಮ್ಮ ಪಕ್ಷಕ್ಕೆ ಬರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಆಹ್ವಾನವನ್ನ ಈ ಸಂದರ್ಭದಲ್ಲಿ ಮಾಡ್ತೇನೆ. ನಾಳೆ ನೇಹಾ ಅವರ ನ್ಯಾಯಕ್ಕಾಗಿ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಅಂತ ನಿಟ್ಟಿನಿಂದ ಕಲಬುರಗಿನಲ್ಲಿ ನಾವು ಒಂದು ದೊಡ್ಡ ಬೃಹತ್ ಒಂದು ಹೋರಾಟವನ್ನ ನಾಳೆ ಕೈಗೊಳ್ತಾ ಇದ್ದೇವೆ. ಅದರ ನೇತೃತ್ವವನ್ನ ನಮ್ಮ ಯಾತ್ರಾಳ್ ಗೌಡರು ವಹಿಸ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ಪಟೇಲ್ ಸರ್ಕಲ್ನಲ್ಲಿ ಬೆಳಗ್ಗೆ 12 ಗಂಟೆಗೆ ಆ ಕಾರ್ಯಕ್ರಮ ಸ್ಟ್ರೈಕ್ 10 ಗಂಟೆಗೆ ಇರುತ್ತೆ. ದಯಮಾಡಿ ಆ ಕಾರ್ಯಕ್ರಮಕ್ಕೆ ಆ ಒಂದು ಹೋರಾಟಕ್ಕೂ ಕೂಡ ಜನರು ಭಾಗವಹಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿ ಮತ್ತೊಮ್ಮೆ ನಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರ ಮೇಲೆ ನಮ್ಮೆಲ್ಲರ ಮೇಲೂ ಕೂಡ ಯಾವತ್ತೂ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.